ಲಂಡನ್, ಪ್ಯಾರಿಸ್, ರೋಮ್ ಮತ್ತು ಆಮ್ಸ್ಟರ್ಡ್ಯಾಮ್ನಂತಹ ಅನೇಕ ಸ್ಥಳಗಳಿಗೆ ಪ್ರತಿ ವರ್ಷ ಭಾರತದಿಂದ ಲಕ್ಷಾಂತರ ಜನ ಭೇಟಿ ಕೊಡ್ತಾರೆ. ಈ ಪೈಕಿ ಕಿಶೋರ್ ಕೂಡ ಒಬ್ಬರು. ಮೀಟಿಂಗ್ಗಳ ಹೆಕ್ಟಿಕ್ಕು ಶೆಡ್ಯೂಲು ಮತ್ತು ಕಚೇರಿ ಕೆಲಸದ ಅವಧಿಯಿಂದಾಗಿ ದಣಿವಾಗಿರುವಂತಹ ಕಿಶೋರ್ ಜುಲೈ ತಿಂಗಳಲ್ಲಿ ಯುರೋಪ್ಗೆ ಪ್ರವಾಸಕ್ಕೆ ಹೋಗುವ ಯೋಚನೆಯನ್ನು ಮಾಡ್ತಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ ಅವಧಿ ಯುರೋಪ್ಗೆ ಭೇಟಿ ಕೊಡೋದಕ್ಕೆ ಒಳ್ಳೆ ಕಾಲ. ಟೂರ್ ಆಪರೇಟರ್ ವರ್ಮಾ ಅವರಿಗೆ ಕಿಶೋರ್ ಕರೆ ಮಾಡ್ತಾರೆ. ಜುಲೈ ತಿಂಗಳಲ್ಲಿ 3 ಜನರಿಗೆ ಯುರೋಪ್ ಪ್ರವಾಸಕ್ಕೆ ವಿಚಾರಣೆ ಮಾಡ್ತಾರೆ. ಆಗ ವರ್ಮಾ ಹೇಳ್ತಾರೆ, ಈ ಸಲದ ಪ್ರವಾಸ ಕೊಂಚ ದುಬಾರಿ ಆಗಬಹುದು ಅಂತ. ಯಾಕೆ ಅಂತ ಕಿಶೋರ್ ಕೇಳ್ತಾರೆ. ಈ ಪ್ರಶ್ನೆಯನ್ನ ನಮ್ಮನ್ನು ಕೇಳೋ ಬದಲು ಸರ್ಕಾರ ಮತ್ತು ಹಣಕಾಸು ಸಚಿವರಿಗೆ ಕೇಳಬೇಕು ಅಂತ ವರ್ಮಾ ಉತ್ತರ ಕೊಡ್ತಾರೆ. ಟೂರ್ ಪ್ಯಾಕೇಜ್ಗಳ ಮೇಲೆ ತೆರಿಗೆ ಹೆಚ್ಚಿಸುವ ಬಗ್ಗೆ ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಲಾಗಿದೆ ಅಂತ ಕಿಶೋರ್ಗೆ ಅವರು ಹೇಳ್ತಾರೆ. ಯಾಕೆ ಹೀಗೆ ತೆರಿಗೆ ಹೆಚ್ಚು ಮಾಡಿದ್ದಾರೆ ಅಂತ ಕಿಶೋರ್ಗೆ ಆಶ್ಚರ್ಯ ಆಗತ್ತೆ. ನಿಮ್ಮ ದಿನಚರಿ ಬೋರ್ ಆಗಿದೆಯಾ? ನೀವೇನಾದರೂ ಕಿಶೋರ್ ತರಹ ವಿದೇಶಿ ಪ್ರವಾಸಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಜಾಗೃತರಾಗಿರಿ, ನಿಮ್ಮ ಜೇಬಿಗೆ ಹೆಚ್ಚಿನ ಹೊರೆ ಬೀಳಬಹುದು. ವಿದೇಶಿ ಪ್ರಯಾಣ ಈಗ ದುಬಾರಿ ಆಗಿಬಿಟ್ಟಿದೆ. 2023 ಬಜೆಟ್ನಲ್ಲಿ ಮಾಡಿರುವಂಥ ಘೋಷಣೆನೇ ಇದಕ್ಕೆಲ್ಲ ಕಾರಣ. ಇದಷ್ಟೇ ಅಲ್ಲ, ವಿದೇಶದಲ್ಲಿ ಹೂಡಿಕೆ ಮಾಡಿದರೂ ಅದು ಕೂಡ ದುಬಾರಿಯಾಗಿ ಪರಿಣಮಿಸುತ್ತೆ. ಈಗ ಮೊದಲು ವಿದೇಶಿ ಪ್ರಯಾಣ ಯಾಕೆ ಹೇಗೆ ದುಬಾರಿ ಆಯಿತು ಅನ್ನೋದನ್ನು ನಾವು ನೋಡೋಣ. ವಿದೇಶ ಪ್ರವಾಸಕ್ಕೆ ಹೆಚ್ಚಿನ ತೆರಿಗೆ ವಿಧಿಸೋದಕ್ಕೆ ಆದಾಯ ತೆರಿಗೆಯ ಸೆಕ್ಷನ್ 206(c)ಗೆ ಸರ್ಕಾರ ತಿದ್ದುಪಡಿಯನ್ನು ತಂದಿದೆ. ಇದರಡಿ 20% TCS ಅಂದರೆ ಮೂಲದಲ್ಲೇ ತೆರಿಗೆ ಸಂಗ್ರಹ ಮಾಡುತ್ತೆ. ನೀವು ವಿದೇಶ ಪ್ರವಾಸದ ಪ್ಯಾಕೇಜ್ಗಳಿಗೆ ಬುಕ್ ಮಾಡಿದರೆ ಈ ಮೊದಲು ನೀವು 5% ತೆರಿಗೆ ಪಾವತಿ ಮಾಡಬೇಕಾಗ್ತಿತ್ತು. ಆದರೆ ಜುಲೈ 1ರಿಂದ ಇದನ್ನು 20%ಕ್ಕೆ ಹೆಚ್ಚಳ ಮಾಡಲಾಗಿದೆ. ಉದಾಹರಣೆಗೆ, ನೀವು ವಿದೇಶ ಪ್ರವಾಸದ ಪ್ಯಾಕೇಜ್ಗೆ 4 ಲಕ್ಷ ರೂಪಾಯಿ ಕೊಟ್ಟರೆ ನೀವು 5%ರಂತೆ 20,000 ರೂಪಾಯಿಯನ್ನು ತೆರಿಗೆಯಾಗಿ ಪಾವತಿ ಮಾಡಬೇಕಾಗ್ತಿತ್ತು. ಆದರೆ 2023 ಜುಲೈ 1ರಿಂದ ನೀವು ತೆರಿಗೆಯಾಗಿ 80,000 ರೂಪಾಯಿಯನ್ನು ಕೊಡಬೇಕಾಗತ್ತೆ. ಅಂದರೆ ನೀವು ಈ ಪ್ಯಾಕೇಜ್ ಖರೀದಿಸೋದಕ್ಕೆ 60,000 ರೂಪಾಯಿಯಷ್ಟು ಹೆಚ್ಚು ಹಣ ಕೊಡಬೇಕಾಗತ್ತೆ. TCS कोई एडिशनल टैक्स नहीं है. ये आपका पैसा है जो सरकार अपने पास रोक लेती है, जिसको विथहोल्ड कर लेती है, और ये आपको बाद में जब आप रिटर्न फाइल करते हैं तो आपको वापस मिल जाता है. तो पहली तो बात ये कि सरकार इसमें जो घरेलू हमारा जो टूरिज्म है उसको प्रमोट करना चाहती है कि आप लोकल टूरिज्म ज्यादा कीजिए इंस्टेड ऑफ फॉरेन टूरिस्ट की बजाय. दूसरी जो सरकार के पास ऐसा डाटा अवेलेबल है कि ट्रैवल तो बहुत लोग करते हैं, लेकिन उस हिसाब से रिटर्न्स फाइल नहीं किए जाते. लोग इस फॉरेन टूर्स पर बहुत पैसा खर्च करते हैं, लेकिन उसके साथ साथ रिटर्न्स फाइल नहीं करते, तो सरकार को इंफॉर्मेशन नहीं मिल रही. तो सरकार अपना 20% टैक्स लेकर के रख लेगी. ज्यादा से ज्यादा टैक्स सरकार का 20% होता है, जो उसका रिकवर हो जाता है. हाईएस्ट TDS का जो रेट है, तो अपने आप आपको वापस लेना है तो आप रिटर्न फाइल करेंगे, तो उससे रिटर्न फाइलर जो है वो बढ़ जाएंगे और सरकार को जो है टैक्स मिलेगा. ऐसी एक जरूरतें हैं. जो भी आपका पैसा सरकार TDS की शेप में या TCS की शेप में आपसे लेती है, वो सरकार आपके अकाउंट में उसको जमा कर देती है. आपके टैक्स में वो पैसा जमा हो जाता है. जब कभी आप अपनी रिटर्न फाइल करते हैं साल के बाद, जिसकी आखिरी तारीख 31 जुलाई होती है, जब आप रिटर्न फाइल करते हैं तो वो टैक्स आपका वहां पे पहले से जमा किया हुआ पड़ा रहता है. आप अपनी आयकर की रिटर्न भरते हैं, उसके अंदर अपना टैक्स कैलकुलेट करते हैं, और ये जो टैक्स आपने दिया हुआ है इसका कम या ज्यादा का वहां पर आप हिसाब लगाते हैं. और अगर आपका पैसा ज्यादा है तो सरकार आपका पैसा वापस कर देती है, ये रिफंडेबल है. और अगर आपका ऐसा लगता है कि आपकी इनकम ज्यादा है और आपका टैक्स और बनता है, तो आपको और टैक्स जमा करना पड़ता है. ಇಷ್ಟು ಹೊತ್ತು ಖರ್ಚಿನ ಬಗ್ಗೆ ಮಾತನಾಡಿದ್ವಿ. ಈಗ ಹೂಡಿಕೆಗೆ ಬರೋಣ. ನೀವು ವಿದೇಶದಲ್ಲಿ ಆಸ್ತಿ ಅಥವಾ ಶೇರನ್ನು ಖರೀದಿಸೋದಾದರೆ ಅಥವಾ ನಿಮ್ಮ ಸಂಬಂಧಿಕರಿಗೆ ಹಣವನ್ನು ಕಳಿಸಬೇಕು ಅಂತಾದರೆ ನೀವು ಹೆಚ್ಚಿನ ತೆರಿಗೆಯನ್ನು ಕೊಡಬೇಕಾಗತ್ತೆ. 2023-24 ಆಯವ್ಯಯದಲ್ಲಿ ಲಿಬರೈಸ್ಡ್ ರೆಮಿಟೆನ್ಸ್ ಸ್ಕೀಮ್ ಅಂದರೆ LRSನ ಅಡಿ ದೇಶದ ಹೊರಗೆ ಹಣವನ್ನು ಕಳಿಸೋದಕ್ಕೆ ಹೆಚ್ಚು ತೆರಿಗೆಯನ್ನು ವಿಧಿಸುವಂತಹ ಪ್ರಸ್ತಾಪವನ್ನು ಮಾಡಲಾಗಿದೆ. ಈಗ ವಿದೇಶದಲ್ಲಿ ಹೂಡಿಕೆ ಮಾಡೋದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡೋಣ. LRSನ ಅಡಿ ಹೊರದೇಶಗಳಿಗೆ ಹಣ ಕಳಿಸುವುದಕ್ಕೆ ವಿಧಿಸಲಾಗ್ತಾ ಇದ್ದಂತಹ TCS ಪ್ರಮಾಣವನ್ನು 5%ರಿಂದ 20%ಕ್ಕೆ ಹೆಚ್ಚಳ ಮಾಡೋದಕ್ಕೆ, ಹಾಗೆ 7 ಲಕ್ಷ ರೂಪಾಯಿಗಳ ಮಿತಿಯನ್ನು ತೆಗೆದುಹಾಕೋದಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಅಂದರೆ ಈ ವರ್ಷದ ಜುಲೈ 1ರಿಂದ ವಿದೇಶಗಳಿಗೆ ಕಳಿಸುವ ಒಂದೊಂದು ರೂಪಾಯಿ ಹಣ ಕೂಡ 20%ರಷ್ಟು ತೆರಿಗೆಗೆ ಒಳಪಡುತ್ತೆ. ಆದಾಗ್ಯೂ ಚಿಕಿತ್ಸೆ ಮತ್ತು ಶಿಕ್ಷಣ ಉದ್ದೇಶಗಳಿಗೆ ಕಳಿಸುವ ಹಣಕ್ಕೆ ಈ ನಿಯಮ ಅನ್ವಯ ಆಗೋದಿಲ್ಲ.
ಉದಾಹರಣೆಗೆ ಒಬ್ಬ ವ್ಯಕ್ತಿ ವಿದೇಶದಲ್ಲಿ ಆಸ್ತಿ ಅಥವಾ ಷೇರು ಖರೀದಿ ಮಾಡೋದಕ್ಕೆ ಅಥವಾ ತಮ್ಮ ಸಂಬಂಧಿಕರಿಗೆ LRSನ ಅಡಿ $2 ಲಕ್ಷ ಕಳಿಸಿದ್ರೆ ಆಗ ಬ್ಯಾಂಕುಗಳು ಶೇಕಡ 20 ಅಂದರೆ $40,000 ಹಿಡಿದಿಟ್ಟುಕೊಳ್ಳುತ್ತೆ. ಅದನ್ನ ನಿಮ್ಮ ಹೆಸರಿನಲ್ಲಿ ಸರ್ಕಾರದ ಖಾತೆಗೆ ಜಮಾ ಮಾಡಲಾಗುತ್ತೆ. ಉಳಿದ $1,60,000 ವಿದೇಶಕ್ಕೆ ಕಳಿಸಲಾಗುತ್ತೆ. ಉದಾರೀಕೃತ ಹಣ ರವಾನೆ ಯೋಜನೆ LRSನ ಅಡಿ ಯಾವುದೇ ಭಾರತೀಯರು ಪ್ರತಿ ವರ್ಷ ವಿದೇಶಕ್ಕೆ ಗರಿಷ್ಠ $2.5 ಲಕ್ಷ ಕಳುಹಿಸಬಹುದು. ಇದಕ್ಕಿಂತ ಹೆಚ್ಚಿನ ಹಣ ಕಳಿಸಬೇಕಾದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಅನುಮತಿ ಅಗತ್ಯವಾಗಿರುತ್ತೆ. ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಶೇಕಡ 5% ತೆರಿಗೆ. ಇನ್ನು ಶಿಕ್ಷಣ ಮತ್ತು ಚಿಕಿತ್ಸೆಯ ಉದ್ದೇಶಗಳಿಗಾಗಿ ವಿದೇಶಗಳಿಗೆ ಕಳಿಸೋದಕ್ಕೆ ತೆರಿಗೆಯ ಮಿತಿಯನ್ನ ಶೇಕಡ 5ರಲ್ಲೇ ಮುಂದುವರಿಸುವಂತಹ ಪ್ರಸ್ತಾಪವನ್ನು ಇರಿಸಲಾಗಿದೆ. ಅದೇ ರೀತಿ ವಿದೇಶದಲ್ಲಿ ವ್ಯಾಸಂಗಕ್ಕೆ ಹಣಕಾಸು ಸಂಸ್ಥೆಯಿಂದ ಶಿಕ್ಷಣ ಸಾಲವನ್ನು ಪಡೆದು ಕಳಿಸುವಂತಹ ಹಣ $7 ಲಕ್ಷ ಹೆಚ್ಚಾಗಿದ್ರೆ ಆಗ ಶೇಕಡ 0.5ರಷ್ಟು TCS ಕಡಿತ ಮಾಡಲಾಗುತ್ತೆ. अब सवाल आता है, आपने इस पैसे को बाहर इन्वेस्ट किया और वहां आपको प्रॉफिट हुआ, तो वहां पर जो प्रॉफिट हुआ है उसको यहाँ इंडिया में टैक्स देना जरूरी है. तो आप ध्यान रखिए, जब आप अपनी आयकर की रिटर्न भरें तो उस पर जो प्रॉफिट आपको हुआ है, अगर आपने कोई ऐसा निवेश किया था वहां पर, तो उस प्रॉफिट को यहाँ की आय के अंदर जोड़ना आवश्यक है. ग्लोबल इनकम पर आपको टैक्स देना होता है. यह अलग बात है कि अगर वहां आपने कोई टैक्स पे किया हुआ है तो आप उसको क्लेम कर सकते हैं और आप अपना एडजस्टमेंट कर सकते हैं. जो सरकार ने आपका पैसा विथहोल्ड किया हुआ है भेजते वक्त, वो पैसा भी आपका जो टैक्स है वो अब आप इस वक्त यहाँ एडजस्ट कर सकते हैं. लेकिन जो आपको प्रॉफिट हुआ है, जो आपने पैसा फॉरेन में कमाया है, पूरी दुनिया में कहीं भी कमाया, भले ही वो LRS से गया हो या कैसे भी गया हो, अगर आपके नाम से है तो आपको उस पर टैक्स देना होता है. ನೋಡಿ, ಜುಲೈ 1ರಿಂದ ವಿದೇಶಿ ಪ್ರಯಾಣಕ್ಕೆ ಅಥವಾ ಹೊರದೇಶಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಹೆಚ್ಚು ಖರ್ಚು ಮಾಡಬೇಕಾಗತ್ತೆ. ಹೀಗನ್ನೋದನ್ನು ಕಿಶೋರ್ ತಿಳ್ಕೊಂಡ್ರು. ನೀವು ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನಿಸುತ್ತೆ. ನೀವು ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸುವಾಗ ಈ ವಿವರಗಳನ್ನು ಕೊಟ್ಟು ರೀಫಂಡ್ ಪಡೆಯೋದಕ್ಕೆ ಅವಕಾಶ ಇದೆ. ಈ ನಿರ್ಧಾರದಿಂದ ಎರಡನೆಯ ಅತಿದೊಡ್ಡ ಪ್ರಭಾವ ಅಥವಾ ಪರಿಣಾಮ ಬೀರಿರೋದು ಸ್ಥಳೀಯ ಟೂರ್ ಆಪರೇಟರ್ಗಳ ಮೇಲೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀವು ಹಣವನ್ನು ಕಳುಹಿಸೋದೇ ಆದರೆ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ಕೊಡಲೇಬೇಕಾಗುತ್ತೆ. ಆಗ ಮಾತ್ರ ಶೇಕಡ 5ರಷ್ಟು TCS ಹಿಡಿಯೋದು, ಇಲ್ಲಾಂದರೆ ಶೇಕಡ 20ರಷ್ಟು ಕಡಿತ ಆಗೇ ಆಗುತ್ತೆ.